ಓಕೆ, ಇವತ್ತು ನಾವು ಯಾವುದು ಗೋಪಾಲನ್ ಮಾಲ್ ಅಲ್ಲಿ ಇದ್ದೀವಿ. ಸೊ ಭೂಮಿಕಾ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಸೊ ಭೂಮಿಕಾ ಅವರೇ, ನೀವೇನ್ ಮಾಡ್ತಾ ಇದ್ದೀರಾ? ನಾನು ಇವಾಗ ಡಿಗ್ರಿ ಓದ್ತಿದ್ದೀನಿ, ಸೆಕೆಂಡ್ ಇಯರ್ BSc. ಓಕೆ, ಯಾವ ಕಾಲೇಜು? ವಿಜಯ ಕಾಲೇಜ್, ಜಯನಗರ. ಓಕೆ, ನಿಮ್ದು ಊರು ಬ್ಯಾಂಗ್ಳೂರಿನ ಅಥವಾ? ಓಕೆ, ಹೆಂಗಿದೆ ಲೈಫು, ಕಾಲೇಜ್ ಲೈಫ್? ಚೆನ್ನಾಗಿದೆ. ಅಂದ್ರೆ ವಾಟ್ ಈಸ್ ಯುವರ್ ಪ್ಯಾಷನ್? ಲೈಕ್ ಕಾಲೇಜ್ಗೆ ಹೋಗೋದ್ ಬಿಟ್ಟು ಎಕ್ಸ್ಟ್ರಾ ಏನ್ ಮಾಡ್ತೀರಾ? ಯು ಕುಡ್ ಸೇ ಗೇಮಿಂಗ್. ಗೇಮಿಂಗ್. ಓಕೆ, ಯಾವ ತರ ಗೇಮ್ ಮಾಡ್ತೀರಾ? ಲೈಕ್ ಆನ್ಲೈನ್ PS5 ಗೇಮ್ಸ್. ಓಕೆ, ನಿಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲ ಇದಾರೆ, ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಅವ್ರು ಏನ್ ಮಾಡ್ಕೊಂಡಿದ್ದಾರೆ? ಅಪ್ಪನ್ ಬಿಸ್ನೆಸ್ ಇದೆ, ಅಮ್ಮ ಹೌಸ್ ವೈಫ್. ಓಕೆ, ಸೊ ಹೌ ಇಸ್ ಲೈಫ್ ಅಪಾರ್ಟ್ ಫ್ರಮ್ ದಿಸ್ ಕಾಲೇಜ್? ಎಲ್ಲ ಬಿಟ್ಟು, ಫ್ರೆಂಡ್ಸ್ ಎಲ್ಲ ಬಿಟ್ಟು, ಹೌ ಇಸ್ ಲೈಫ್? ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ನಿಮ್ ಲೈಫ್ ಅಲ್ಲಿ ನೀವು? ನಾಟ್ ಗುಡ್ ಬಟ್ ನಾಟ್ ಬ್ಯಾಡ್, ಆ ಸ್ಟೇಜ್ ಅಲ್ಲಿ. ಲವ್ ಬ್ರೇಕಪ್ ಆ ತರ ಆತರ ಇಲ್ಲ, ನಾಟ್ ಲವ್ ಬ್ರೇಕಪ್ ಬಟ್ ಟೂ ಮೆನಿ ಥಿಂಗ್ಸ್ ಒಂದೇ ಸರಿ ಆದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗ್ತೀನಿ. ಓಕೆ ಓಕೆ, ಸೊ ಸ್ಟಡೀಸ್ ಅಲ್ಲೆಲ್ಲ ಹೆಂಗೆ, ನೀವು ಫುಲ್ ಮುಂದೆನಾ? ಓಕೆ, ಫಸ್ಟ್ ಬೆಂಚ್ ಸ್ಟೂಡೆಂಟ್. ಬಿಕಾಸ್ ನಾನ್ ಚೂಸ್ ಮಾಡ್ಕೊಂಡಿರೋದು ನನ್ನ ಸಬ್ಜೆಕ್ಟ್ ಇಷ್ಟ. ಐ ಸ್ಟಡಿ ಝೂಯಾಲಜಿ ಅಬೌಟ್ ಅನಿಮಲ್ಸ್. ಓಕೆ ಓಕೆ, ನಿಮ್ಗೆ ಒಬ್ರೆ ಸಿಂಗಲ್ ಚೈಲ್ಡ್? ಸಿಂಗಲ್ ಚೈಲ್ಡ್ ಅನ್ನ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ಲ, ಲೈಕ್ ಎಲ್ಲ ಫೋಕಸ್ ಪ್ಯಾರೆಂಟ್ಸ್ ಬಟ್ ಹೇಳ್ಕೊಳಕ್ ಯಾರು ಇರಲ್ಲ, ಅದಕ್ಕೆ ಅಂತಾನೆ ಫೀಲ್ ಲೈಕ್ ದಟ್ ಯು ಶುಡ್ ಹ್ಯಾವ್ ಸಂಬಡಿ ಟು ಶೇರ್ ಯುವರ್ ಫೀಲಿಂಗ್ಸ್. ನಿಮ್ಗೆ ಯಾರಾದ್ರೂ ಸಿಬ್ಲಿಂಗ್ಸ್ ಇದ್ರೆ ಚೆನ್ನಾಗಿರ್ತಿತ್ತು ಟು ಶೇರ್ ಥಾಟ್ಸ್ ಬಟ್ ನಾಟ್ ಚಾಕ್ಲೇಟ್ಸ್ ಆರ್ ವಾಟೆವರ್. ಓಕೆ, ನಿಮ್ಗೆ ಏನ್ ಇಷ್ಟ ಜಾಸ್ತಿ ಫುಡ್ ಅಲ್ಲಿ? ಫುಡ್, ಐ ಈಟ್ ಎವ್ರಿಥಿಂಗ್. ಐ ಆಮ್ ಅ ವೆರಿ ಬಿಗ್ ಫುಡಿ. ಓಕೆ, ಅಮ್ಮ ಅಪ್ಪ ಇಬ್ರಲ್ಲಿ ಯಾರು ಇಷ್ಟ ಜಾಸ್ತಿ? ಇಷ್ಟ ಅಂತ ಹೇಳಕ್ ಆಗಲ್ಲ, ಆತರ ಬಂದ್ರೆ ನನ್ ಇಬ್ರು ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ. ಓಕೆ, ಅಪ್ಪ ಅಮ್ಮ ಇಬ್ರು ಇಷ್ಟ ಇಲ್ಲ, ಯಾಕೆ? ಅಂದ್ರೆ ಆತರ ಮಾತ್ ಬಂದ್ರೆ ಅಕಸ್ಮಾತ್ ಇಬ್ರಲ್ಲಿ ಯಾರು ಇಷ್ಟ ಅಂತ ಕೇಳಿದ್ರೆ ಇಬ್ರು ಇಷ್ಟ ಇಲ್ಲ. ಓಕೆ, ಅಂದ್ರೆ ಜಾಸ್ತಿ ಕನೆಕ್ಷನ್ ಯಾರ ಜೊತೆ, ಅಮ್ಮನ ಜೊತೆನಾ ಅಪ್ಪನ ಜೊತೆನಾ? ಅಂದ್ರೆ ಎಲ್ಲ ಶೇರ್ ಮಾಡೋದು, ಲೈಕ್ ಔಟ್? ಅದು ಅಮ್ಮನ ಜೊತೆನೆ, ಬಟ್ ಅಪ್ಪನೂ ಇಷ್ಟ. ಅಪ್ಪನೇ ಅಂದ್ರೆ ಅಪ್ಪ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಬಿಸಿ ಇರ್ತಾರೆ, ಏನಾದ್ರೂ ಫಸ್ಟ್ ಹೇಳೋದು ಅಮ್ಮಂಗೆ. ಓಕೆ, ಒಂದಷ್ಟು ರ್ಯಾಪಿಡ್ ಫೈರ್ ಕ್ವಶನ್ಸ್ ಕೇಳಲ್ಲ. ಲವ್ ಆರ್ ಮನಿ? ಮನಿ. ಮೇಬಿ ಇನ್ ದಿಸ್ ಜನರೇಷನ್ ಮನಿ. ಯಾಕೆ? ಲೈಕ್ ಈ ಜನರೇಷನ್ ಅಲ್ಲಿ ಯಾರು ಟ್ರೂ ಆಗಿ ಲವ್ ಮಾಡಲ್ಲ ಅನ್ನೋದು ಒಂದ್ ಥಾಟ್ ಅದ್ ಕುತ್ಕೊಂಡ್ ಬಿಡಿದೆ. ಎಕ್ಸ್ಪೀರಿಯನ್ಸ್ ಏನಾದ್ರು ಇದೆಯಾ? ಎಕ್ಸ್ಪೀರಿಯನ್ಸ್ ಆತರ ಏನಿಲ್ಲ, ಬಟ್ ಲೈಕ್ ವೈ ಟು ವೇಸ್ಟ್ ಸುಮ್ಮನೆ ಲೈಕ್ ಗೆಟ್ ಚೀಟೆಡ್ ಆಗೋದು ಅಥವಾ ಇನ್ನೊಂದು ಮತ್ತೊಂದು. ಇವಾಗ ನಾವು ರೆಗ್ಯುಲರ್ ಲೈಫ್ ಅಲ್ಲಿ ತುಂಬಾ ಜನ ನೋಡಿ, ಸೊ ಆತರ ನನ್ಗೆ ಆಗೋದ್ ಬೇಡ ಅಂತ. ನೈಸ್ ನೈಸ್. ಓಕೆ, ನೆಕ್ಸ್ಟ್ ಒನ್, ಸ್ಲೀಪ್ ಆರ್ ಸಕ್ಸಸ್? ಆಬ್ವಿಯಸ್ಲಿ ಹುಡುಗಿರು ಸ್ವಲ್ಪ ಸ್ಲೀಪ್ ಆ ತರನೇ ಇರ್ತೀವಿ, ಬಟ್ ಯುವರ್ ಥಾಟ್? ಮೇ ಬಿ ಸಕ್ಸಸ್. ಓಕೆ, ಸೊ ವಾಟ್ ಈಸ್ ಯುವರ್ ಏಮ್ ಇನ್ ಯುವರ್ ಲೈಫ್? Aim to be zoologist and help like many animals in streets or. Okay. Next one, home food or street food? Street food. Anytime. What do you like more? Pizza, momos. Okay. Momos. Peace or party? I would prefer peace more than party. Are you not a party person? No, because I don't have siblings. I'm not been in that. I always wanted to be calm. Okay, nice. So one word ಅಲ್ಲಿ ನಿಮ್ ಕರೆಂಟ್ ಲೈಫ್ ನ ಡಿಸ್ಕ್ರೈಬ್ ಮಾಡ್ಬೇಕು ಅಂದ್ರೆ ಯಾವ ತರ ಮಾಡ್ತೀರಾ? One word ಅಲ್ಲಿ ಅಂದ್ರೆ it's kind of hard, but thinking too much because college life. So you could say ನಂಗೊಂದೊಂದ್ಸರಿ ಫನಿ ಅನ್ಸುತ್ತೆ ನನ್ನ ಲೈಫ್ ನೋಡ್ತಾ ಇದ್ರೆ. ಫನಿ ಯು ಕ್ಯಾನ್ ಸೇ. Okay, so I'll ask you some serious questions. Okay na, what is life according to you? Life is something that depends on you. Like ನಿಮ್ಗೆ ಎಂಜಾಯ್ ಮಾಡಕ್ ಇಷ್ಟ, that the path you chooses, like if you decide something, never regret it, because ನಿಮ್ ಲೈಫ್ ನಿಮ್ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದೋ ಒಂದು ಪಾಸ್ಟ್ ಅಲ್ಲಿ. ಸೊ ನೀವು ಮುಂದೆ ಅದನ್ನ ರಿಗ್ರೆಟ್ ಮಾಡೋದು ತಪ್ಪು. ಏನೇ ಡಿಸೈಡ್ ಮಾಡಿದ್ರು ಅದನ್ನ ಎಂಜಾಯ್ ಮಾಡ್ಕೊಂಡೇ ಹೋಗ್ಬೇಕು. ನೈಸ್. ಸೊ ನಿಮ್ ತರನೇ ಯಂಗ್ಸ್ಟರ್ಸ್ ಇರ್ತಾರಲ್ವಾ, ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್, ಅವ್ರಿಗೆ ಏನ್ ಮೆಸೇಜ್ ಕೊಡ್ತೀರಾ? ಮೆಸೇಜ್ ಅಂದ್ರೆ ಎಕ್ಸಾಮ್ ಟೈಮಲ್ಲಿ ಓದಿ, ಇಲ್ಲ ಅಂದ್ರೆ ಆರಾಮಾಗಿ ಮಜಾ ಮಾಡಿ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಬಟ್ ಜಾಸ್ತಿ
ಹಚ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಅವ್ರದ್ದು ಡಿಫ್ರೆಂಟ್ ಲೈಫ್ ಆಗುತ್ತೆ ಸ್ವಲ್ಪ ದಿನ ಆದ್ಮೇಲೆ. ಸೊ ಓಕೆ, ಯಂಗ್ಸ್ಟರ್ಸಿಗೆ ಆಯ್ತು. ಸೊ ಎಲ್ಡರ್ಲಿ ಪೀಪಲ್ ಅಂದ್ರೆ ಅಪ್ಪ ಅಮ್ಮ ಅಜ್ಜಿ ತಾತ, ಸೊ ಕೆಲವೊಂದು ವಿಚಾರದಲ್ಲಿ ಸ್ಟ್ರಿಕ್ಟ್ ಮಾಡ್ತಾ ಇರ್ತಾರೆ, ಅದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ. ಸೊ ವಾಟ್ ಯು ಫೀಲ್ ಅಬೌಟ್ ಇಟ್? ಲೈಕ್ ರಾಂಗ್ ಪತ್ತಲ್ಲಿ ಹೋದ್ರೆ ಆಬ್ವಿಯಸ್ಲಿ ಬೈರಿ, ಮತ್ತೊಂದು ಮಾಡಿ ನಿಮ್ಗೆ ರೈಟ್ಸ್ ಇದೆ. ಬಟ್ ಇಫ್ ದೇ ಆರ್ ಡೂಯಿಂಗ್ ರೈಟ್ ಅಂಡ್ ವಾಟ್ ದೇ ಲೈಕ್, ಜಸ್ಟ್ ಡೋಂಟ್ ಸ್ಟಾಪ್ ದೆಮ್. ಅವ್ರಿಗೂ ವರ್ಡ್ ಹೆಂಗಿರುತ್ತೆ ಅಂತ ನೋಡಕ್ ಬಿಡಿ, ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗ್ಲಿ ಎಲ್ಲ ಅನ್ನೋದನ್ನ ಬಿಡಿ. ನೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದಕ್ಕೆ. ಯಂಗ್ಸ್ಟರ್ಸಿಗಾಗ್ಲಿ ಅಥವಾ ದೊಡ್ಡವ್ರಿಗಾಗ್ಲಿ ನೀವು ಕೊಟ್ಟಂತ ಮೆಸೇಜ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.